ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಜನಗಣತಿ 2027ರ ಮೊದಲ ಹಂತ ಭಾಗವಾಗಿರುವ ಮನೆಪಟ್ಟಿ ಮತ್ತು ಮನೆಗಳ ಎಣಿಕೆಯು ಕರ್ನಾಟಕ ರಾಜ್ಯದಲ್ಲಿ ಏಪ್ರಿಲ್ 16ರಿಂದ ಪ್ರಾರಂಭವಾಗಿ ಮೇ 15ರ ತನಕ ನಡೆಯಲಿದ್ದು, ಕರ್ನಾಟಕ ಸರ್ಕಾರದ ವತಿಯಿಂದ ನಿಯೋಜಿಸಲ್ಪಟ್ಟ ಗಣತಿಕಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಗಳನ್ನು ಸಂಗ್ರಹಿಸಲಿದ್ದಾರೆ. ಮನೆಗಳ ಪಟ್ಟಿ ಮತ್ತು ಮನೆಗಳ ಎಣಿಕೆ ಕಾರ್ಯವನ್ನು ಆಂಗ್ಲ ಭಾಷೆಯಲ್ಲಿ ಹೌಸ್ ಲಿಸ್ಟಿಂಗ್ ಅಂಡ್ ಹೌಸ್ ಸೆನ್ಸಸ್ ಎಂದು ಹೇಳಲಾಗುತ್ತದೆ. ಗಣತಿಕಾರರು ಮನೆ ಮನೆಗೆ ಬಂದು ಕೊಟ್ಟು 33 ಸರಳ ಪ್ರಶ್ನೆಗಳನ್ನು ಕೇಳಲಿದ್ದಾರೆ. ಗಣತಿಕಾರರು ಕೇಳುವ ಆ 33 ಪ್ರಶ್ನೆಗಳು ಯಾವುವು ಎಂಬ ಪ್ರಶ್ನೆಗಳ ಬಗ್ಗೆ ಸೂಕ್ತ ವಿವರಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಾಗುವುದು. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 1. ನಿಮ್ಮ ಕಟ್ಟಡ ಅಥವಾ ಮನೆಯ ನಂಬರ್, ಅಂದರೆ ಪುರಸಭೆ ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ಜನಗಣತಿ ಸಂಖ್ಯೆಯನ್ನು ನೀಡುವುದು. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 2. ಜನಗಣತಿ ಮನೆ ಸಂಖ್ಯೆ, ಅಂದರೆ ಅದೇ ಕಟ್ಟಡದಲ್ಲಿ ಇರುವ ಜನಗಣತಿಗೆ ಒಳಪಡುತ್ತಿರುವ ಮನೆಯ ನಂಬರ್ ತಿಳಿಸುವುದು. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 3. ಜನಗಣತಿ ಮನೆಯ ನೆಲದ ಮುಖ್ಯ ನಿರ್ಮಾಣ ಸಾಮಗ್ರಿ, ಅಂದರೆ ನಿಮ್ಮ ಮನೆಯ ನೆಲಹಾಸು ಅಥವಾ ಫ್ಲೋರಿಂಗ್ ಮಡ್, ವುಡ್, ಬ್ಯಾಂಬೂ, ಸಿಮೆಂಟ್, ಬರ್ನ್ಡ್ ಬ್ರಿಕ್, ಸ್ಟೋನ್, ಮೊಸೈಕ್ ಆರ್ ಫ್ಲೋರ್ ಟೈಲ್ಸ್, ಎನಿ ಅದರ್. ವಿವಿಧ ರೀತಿಯಲ್ಲಿ ಇದ್ದರೆ ಹೆಚ್ಚಿನ ಫ್ಲೋರಿಂಗ್ಗೆ ಬಳಸಿರುವ ಸಾಮಗ್ರಿ ಯಾವುದು ಎಂದು ತಿಳಿಸುವುದು. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 4. ಜನಗಣತಿ ಮನೆಯ ಗೋಡೆಯ ಮುಖ್ಯ ನಿರ್ಮಾಣ ಸಾಮಗ್ರಿ, ಗ್ರಾಸ್ ಥ್ಯಾಚ್, ಬ್ಯಾಂಬೂ ಇಟಿಸಿ, ಪ್ಲಾಸ್ಟಿಕ್ ಆರ್ ಪಾಲಿಥೀನ್, ಮಡ್ ಆರ್ ಅನ್ಬರ್ನ್ಡ್ ಬ್ರಿಕ್, ವುಡ್, stone not packed with mortar, stone packed with mortar, GI or metal or asbestos sheets, burnt bricks, concrete, any other. ಇವುಗಳಲ್ಲಿ ಗೋಡೆ ಕಟ್ಟಲು ಬಳಸಿರುವ ಮುಖ್ಯ ಸಾಮಗ್ರಿ ಆಯ್ಕೆ ಮಾಡಿ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 5. ಜನಗಣತಿ ಮನೆಯ ಮೇಲ್ಚಾವಣಿಯ ಮುಖ್ಯ ನಿರ್ಮಾಣ ಸಾಮಗ್ರಿ, ಗ್ರಾಸ್ ಥ್ಯಾಚ್, ಬ್ಯಾಂಬೂ, ವುಡ್, ಮಡ್ ಇಟಿಸಿ, ಪ್ಲಾಸ್ಟಿಕ್, ಪಾಲಿಥೀನ್, ಹ್ಯಾಂಡ್ಮೇಡ್ ಟೈಲ್ಸ್, ಮಷೀನ್ ಮೇಡ್ ಟೈಲ್ಸ್, ಬರ್ನ್ಟ್ ಬ್ರಿಕ್, ಸ್ಟೋನ್, ಸ್ಲೇಟ್, GI, metal, asbestos sheet, concrete, any other. ಉದಾಹರಣೆಗೆ, ಮನೆಯ ಮೇಲ್ಚಾವಣಿ RCC ಆಗಿದ್ದಲ್ಲಿ ಕಾಂಕ್ರೀಟ್ ಅಥವಾ ಇತರೆ ಆಗಿದ್ದಲ್ಲಿ ಪಟ್ಟಿಯಲ್ಲಿ ಆಯ್ಕೆ ಮಾಡಿ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 6. ಜನಗಣತಿ ಮನೆಯ ಬಳಕೆ, ವಸತಿ ಅಥವಾ ಇತರೆ ಬಳಕೆಗೆ, ಅಂಗಡಿ ಅಥವಾ ಕಚೇರಿ, ಶಾಲೆ ಅಥವಾ ಕಾಲೇಜು, ಹೋಟೆಲ್ ಅಥವಾ ಲಾಡ್ಜ್ ಅಥವಾ ಗೆಸ್ಟ್ ಹೌಸ್, ಆಸ್ಪತ್ರೆ, ಡಿಸ್ಪೆನ್ಸರಿ, ಕಾರ್ಖಾನೆ, ವರ್ಕ್ಶಾಪ್, ವರ್ಕ್ಶೆಡ್, ದೇವಾಲಯ, ಇತರೆ ವಸತಿಯೇತರ ಬಳಕೆ ಖಾಲಿ. ಜನಗಣತಿ ಮನೆ ಯಾವುದಕ್ಕೆ ಬಳಸುತ್ತಿರುವಿರಿ ಎಂದು ತಿಳಿಸಿ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 7. ಜನಗಣತಿ ಮನೆಯ ಸ್ಥಿತಿ, ಉತ್ತಮ ಸ್ಥಿತಿ, ವಾಸಯೋಗ್ಯ, ಹಾಳಾದ ಸ್ಥಿತಿ, ಮನೆಯ ಸ್ಥಿತಿಗೆ ಅನುಗುಣವಾಗಿ ಮೇಲಿನಂತೆ ಉತ್ತರಿಸಿ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 8. ಕುಟುಂಬ ಸಂಖ್ಯೆ, ಜನಗಣತಿ ಮನೆಯಲ್ಲಿ ವಾಸಿಸುತ್ತಿರುವ ಕುಟುಂಬಗಳ ಸಂಖ್ಯೆಯನ್ನು ತಿಳಿಸಿ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 9. ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ಒಟ್ಟು ಸದಸ್ಯರ ಸಂಖ್ಯೆ. ಈ ಪ್ರಶ್ನೆಗೆ ಜನಗಣತಿ ಮನೆಯಲ್ಲಿ ವಾಸಿಸುತ್ತಿರುವ ಮನೆಯ ಎಲ್ಲಾ ಸದಸ್ಯರುಗಳ ಒಟ್ಟು ಸಂಖ್ಯೆಯನ್ನು ತಿಳಿಸುವುದು. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 10. ಕುಟುಂಬ ಮುಖ್ಯಸ್ಥರ ಹೆಸರು, ತಂದೆ ಇದ್ದಲ್ಲಿ ತಂದೆಯ ಹೆಸರು, ಇಲ್ಲದಿದ್ದಲ್ಲಿ ಮನೆಯ ಮುಖ್ಯಸ್ಥರಾಗಿ ತಾಯಿಯ ಹೆಸರು ತಿಳಿಸುವುದು. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 11. ಕುಟುಂಬ ಮುಖ್ಯಸ್ಥರ ಲಿಂಗ ಹೆಸರು ತಿಳಿಸುವುದು. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 12. ಕುಟುಂಬ ಮುಖ್ಯಸ್ಥರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ವರ್ಗಕ್ಕೆ ಸೇರಿದವರಾಗಿದ್ದಾರೆಯೇ? ಹೌದು ಅಥವಾ ಇಲ್ಲ, ಇಲ್ಲದಿದ್ದಲ್ಲಿ ಇತರೆ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 13. ಮಾಲೀಕತ್ವದ ಸ್ಥಿತಿ, ಜನಗಣತಿ ಮನೆ ಸ್ವಂತದ್ದು, ಬಾಡಿಗೆ ಮನೆ ಆದರೆ ಸ್ವಂತದ್ದು ಬೇರೆ ಕಡೆ ಇದೆ, ಬಾಡಿಗೆ ಮನೆ ಸ್ವಂತ ಮನೆ ಇಲ್ಲ, ಇತರೆ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 14. ಕುಟುಂಬದ ವಿಶೇಷ ಸ್ವಾಧೀನದಲ್ಲಿರುವ ವಾಸಕೋಣೆಗಳ ಸಂಖ್ಯೆ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 15. ಕುಟುಂಬದಲ್ಲಿ ವಾಸಿಸುವ ವಿವಾಹಿತ ದಂಪತಿಗಳ ಸಂಖ್ಯೆ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 16. ಕುಡಿಯುವ ನೀರಿನ ಮುಖ್ಯ ಮೂಲ, ಶುದ್ಧೀಕರಿಸಿದ ಮೂಲದಿಂದ ಕೊಳವೆ ನೀರು, ಶುದ್ಧೀಕರಿಸದ ಮೂಲದಿಂದ ಕೊಳವೆ ನೀರು, ಬಾವಿ ನೀರು, ಕೈ ಪಂಪು, ಬೋರ್ವೆಲ್, ಟ್ಯೂಬ್ವೆಲ್, ಉಗ್ಗೆ ಅಥವಾ ಪ್ರಕೃತಿ ಜಲ ಮೂಲ, ನದಿ ಅಥವಾ ಕಾಲುವೆ, ಕೆರೆ, ಕೊಳ, ಸರೋವರ, ಪ್ಯಾಕೇಜ್ ನೀರು, ಬಾಟಲಿ ನೀರು, ಇತರೆ ಮೂಲಗಳು. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 17. ಕುಡಿಯುವ ನೀರಿನ ಮೂಲದ ಲಭ್ಯತೆ, ಆವರಣದ ಒಳಗೆ, ಆವರಣದ ಹತ್ತಿರ, ದೂರದಿಂದ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 18.
ಬೆಳಕಿನ ಮುಖ್ಯ ಮೂಲ: ವಿದ್ಯುತ್ ಸಂಪರ್ಕ, ಸೀಮೆ ಎಣ್ಣೆ, ಸೌರಶಕ್ತಿ, ಇತರೆ ತೈಲ, ಇನ್ನಿತರೆ ಯಾವುದೇ ಮೂಲ. ಬೆಳಕಿನ ಸೌಲಭ್ಯವೇ ಇಲ್ಲ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 19. ಶೌಚಾಲಯದ ಲಭ್ಯತೆ: ಇದೇ ಆದರೆ ಜನಗಣತಿ ಸದಸ್ಯರಿಗೆ ಮಾತ್ರ, ಇದೇ ಆದರೆ ಇತರರಿಗೂ ಸೇರಿ ಸಾರ್ವಜನಿಕ ಶೌಚಾಲಯ ಇಲ್ಲ ಬಯಲು ವಿಸರ್ಜನೆ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 20. ಶೌಚಾಲಯ ಸ್ವಂತ ಬಳಕೆಗೆ ಇದ್ದರೆ ಅಥವಾ ಇತರ ಸದಸ್ಯರ ಉಪಯೋಗಕ್ಕೂ ಸಹ ಇದ್ದರೆ. ಶೌಚಾಲಯದ ವಿಧ, ತ್ಯಾಜ್ಯ ವಿಲೇವಾರಿ ಮಾಡುವ ವಿಧಾನ, ಈ ವಿಷಯದಲ್ಲಿ ಕೇಳುವ 10 ವಿಧಗಳಲ್ಲಿ ಸೂಕ್ತವಾದ ಮಾಹಿತಿ ನೀಡುವುದು. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 21. ತ್ಯಾಜ್ಯ ನೀರಿನ ಹೊರಹರಿವು ವ್ಯವಸ್ಥೆ: ಮುಚ್ಚಿದ ಒಳಚರಂಡಿ ವ್ಯವಸ್ಥೆ, ತೆರೆದುಕೊಂಡಿರುವ ಚರಂಡಿ ವ್ಯವಸ್ಥೆ, ಯಾವ ಚರಂಡಿ ವ್ಯವಸ್ಥೆಯೂ ಇಲ್ಲ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 22. ಸ್ನಾನ ಸೌಲಭ್ಯ ಲಭ್ಯತೆ: ಮೇಲ್ಚಾವಣಿ ಇರುವ ಪ್ರತ್ಯೇಕ ಸ್ನಾನಗೃಹ ಇದೆ, ಮೇಲ್ಚಾವಣಿ ಇಲ್ಲದ ಸ್ನಾನದ ಮನೆ ಇಲ್ಲ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 23. ಎಲ್ಪಿಜಿ ಅಥವಾ ಪಿಎನ್ಜಿ ಸಂಪರ್ಕ ಇರುವ ಅಡಿಗೆ ಮನೆ: ಅಡುಗೆ ಅನಿಲದ ಸಂಪರ್ಕದ ಬಗ್ಗೆ, ಅಡುಗೆ ಮನೆ ವ್ಯವಸ್ಥೆ ಬಗ್ಗೆ ಹೇಳಲಾಗುವ 7 ವ್ಯವಸ್ಥೆಗಳಲ್ಲಿ ನಿಮಗೆ ಅನ್ವಯಿಸಿದ್ದನ್ನು ಆಯ್ಕೆ ಮಾಡಿ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 24. ಅಡುಗೆಗೆ ಬಳಸುವ ಮುಖ್ಯ ಇಂಧನ: ನೀಡಲಾಗಿರುವ 10 ಬಗೆಯ ಇಂಧನ ಸಾಮಗ್ರಿಗಳಲ್ಲಿ ನಿಮಗೆ ಅನ್ವಯಿಸಿದ್ದನ್ನು ಆಯ್ಕೆ ಮಾಡಿ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 25. ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಲಭ್ಯತೆ: ರೇಡಿಯೋ ಇದೆ, ಮೊಬೈಲ್ ಮೂಲಕ, ಸ್ಮಾರ್ಟ್ಫೋನ್ ಮೂಲಕ, ಇತರೆ ವ್ಯವಸ್ಥೆಯಲ್ಲಿ ರೇಡಿಯೋ ಇಲ್ಲ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 26. ದೂರದರ್ಶನದ ಲಭ್ಯತೆ: ಉಚಿತವಾದ ದೂರದರ್ಶನ, ಕೇಬಲ್ ಸಂಪರ್ಕ, ಡಿಟಿಎಚ್ ಸಂಪರ್ಕ, ಇತರೆ ಸಂಪರ್ಕ, ದೂರದರ್ಶನ ಇಲ್ಲ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 27. ಇಂಟರ್ನೆಟ್ ಅಥವಾ ಅಂತರ್ಜಾಲದ ಸಂಪರ್ಕದ ವ್ಯವಸ್ಥೆ: ಕಂಪ್ಯೂಟರ್, ಲ್ಯಾಪ್ಟಾಪ್ ಇದೆ, ಮೊಬೈಲ್, ಸ್ಮಾರ್ಟ್ಫೋನ್, ಇತರೆ ಸಾಧನದಲ್ಲಿ ಅಂತರ್ಜಾಲದ ಸಂಪರ್ಕ ಇಲ್ಲ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 28. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಹೊಂದಿರುವುದು: ಹೌದು ಅಥವಾ ಇಲ್ಲ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 29. ದೂರವಾಣಿ, ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ ಲಭ್ಯತೆ: ಇವುಗಳು ಇದೆಯೋ ಇಲ್ಲವೋ, ಅಥವಾ ಎಲ್ಲವೂ ಇದೆ, ಯಾವುದೂ ಇಲ್ಲವೇ ಇಲ್ಲ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 30. ದ್ವಿಚಕ್ರ ವಾಹನ, ಸ್ಕೂಟರ್, ಮೊಪೆಡ್, ಮೋಟಾರ್ ಸೈಕಲ್ ಇವುಗಳಲ್ಲಿ ಯಾವುದನ್ನು ಹೊಂದಿದ್ದೀರಾ ಅಥವಾ ಹೊಂದಿಲ್ಲ, ಅಥವಾ ಎಲ್ಲವನ್ನೂ ಹೊಂದಿದ್ದೀರಾ ಎಂಬ ಮಾಹಿತಿ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 31. ಕಾರು, ಜೀಪು, ವ್ಯಾನು ಹೊಂದಿರುವ ಬಗ್ಗೆ: ಹೌದು ಅಥವಾ ಇಲ್ಲ ಎಂಬ ಮಾಹಿತಿ. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 32. ಕುಟುಂಬದಲ್ಲಿ ಮುಖ್ಯವಾಗಿ ಬಳಸುವ ಧಾನ್ಯ: ಅಕ್ಕಿ, ಗೋಧಿ, ಬಿಳಿ ಜೋಳ, ಸಜ್ಜೆ, ಮೆಕ್ಕೆಜೋಳ, ಇತರೆ. ಮುಖ್ಯವಾಗಿ ಮತ್ತು ಹೆಚ್ಚಾಗಿ ಬಳಸುವ ಧಾನ್ಯದ ಹೆಸರನ್ನು ತಿಳಿಸುವುದು. ಗಣತಿಕಾರರು ಕೇಳುವ ಪ್ರಶ್ನೆ ಸಂಖ್ಯೆ 33. ಮೊಬೈಲ್ ಸಂಖ್ಯೆ: ಜನಗಣತಿ ಮನೆಯ ಮುಖ್ಯಸ್ಥರ ಮೊಬೈಲ್ ಸಂಖ್ಯೆಯನ್ನು ಒದಗಿಸುವುದು. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.